ಯುವತಿಯರ ರೂಮ್ಗೆ ನುಗ್ಗಿ ಕಿರುಕುಳ ಕೊಟ್ಟಿದ್ದಾನೆ ಕಿರಾತಕ. ತಾನು ಕ್ರೈಮ್ ಬ್ರಾಂಚ್ನ ಆಫೀಸರು ಅಂತ ಹೇಳಿ ಹೋಮ್ ಗಾರ್ಡ್ ಒಬ್ಬ ಯುವತಿಯರಿದ್ದ ರೂಮ್ಗೆ ನುಗ್ಗಿ ಕಿರುಕುಳ ಕೊಟ್ಟಿದ್ದಾನೆ. ಆ ಘಟನೆ ಈಗ ವರದಿಯಾಗಿದೆ. ಈ ಬಗ್ಗೆ ಪ್ರಕರಣ ಕೂಡ ದಾಖಲಾಗಿದೆ. ಸದಾಶಿವನಗರ ಪೊಲೀಸ್ ಠಾಣೆಯಲ್ಲಿ ಬಗ್ಗೆ ಪ್ರಕರಣ ಎಫ್ಐಆರ್ ಆಗಿದೆ. ಹೋಮ್ ಗಾರ್ಡ್ ಈತ ಸುರೇಶು ಅಂತ, ತಾನು ಕ್ರೈಮ್ ಬ್ರಾಂಚ್ ಆಫೀಸರು ಅಂತ ಹೇಳಿ ಮಹಿಳೆಯರು, ಹುಡುಗಿಯರು, ಯುವತಿಯರು, ವಿದ್ಯಾರ್ಥಿನಿಯರಿದ್ದಂಥ ರೂಮ್ಗೆ ನುಗ್ಗಿದ್ದಾನೆ. ಅವ್ರಿಗೆಲ್ಲ ಕಿರುಕುಳ ಕೊಡ್ತಿದ್ದಾನೆ. ಪೊಲೀಸರು ಸ್ಥಳಕ್ಕೆ ಬರ್ತಾ ಇದ್ದಂತೆ ಅವನ ಬಣ್ಣ ಬಯಲಾಗುತ್ತೆ. ಕಳೆದ 6 ತಿಂಗಳಿಂದ ಇದೇ ರೀತಿ ಟಾರ್ಚರ್ ಕೊಡ್ತಾ ಇದ್ದಂತೆ ಈಗ ದೂರು ದಾಖಲಾಗಿದೆ. ಸದ್ಯ ಆರೋಪಿ ಸುರೇಶ್ಗಾಗಿ ಪೊಲೀಸರು ಶೋಧವನ್ನು ಮುಂದುವರಿಸಿದ್ದಾರೆ. ಇವನೇ ಸುರೇಶು. ಮಾತೆತ್ತಿದ್ರೆ ನಾನು ಕ್ರೈಮ್ ಬ್ರಾಂಚ್ ಆಫೀಸರು ಅಂತ ಹೇಳಿ ಬಂದು ಯುವತಿಯರಿಗೆ ಕಿರುಕುಳ ಕೊಡ್ತಿದ್ದ. ಬೇರೆ ಬೇರೆ ಸುಳ್ಳು ಪ್ರಕರಣಗಳು ಅದು ಇದು ಅಂದ್ಕೊಂಡು ಆ ರೂಮ್ಗೆ ನುಗ್ಗುತ್ತಾ ಇದ್ದ. ಪ್ರತಿ ಬಾರಿ ಕಳೆದ 6 ತಿಂಗಳಿಂದ ಈತ ಕಂಪ್ಲೀಟ್ ಆಗಿ ಕಿರುಕುಳ ಕೊಡ್ತಿದ್ದ. ಯುವತಿಯರ ಕೈಯಲ್ಲಿದ್ದಂಥ ಟ್ಯಾಟುಗಳನ್ನು ನೋಡಿ ಅದಕ್ಕೇನೋ ಅಶ್ಲೀಲವಾಗಿ ಮಾತನಾಡೋದು, ಫೋನ್ ಬಂದರೆ ಅವ್ರು ಮಾತನಾಡ್ತಿದ್ರೆ ಅದಕ್ಕೇನೋ ಮಾತಾಡೋದು, ಮೊಬೈಲ್ ವಶಕ್ಕೆ ಪಡೆದು ಮಂಡಿ ಕಾಲಲ್ಲಿ ನಿಲ್ಲಿಸಿ ಎಲ್ಲ ಟಾರ್ಚರ್ ಕೊಟ್ಟಿದ್ದಂತೆ ಎಫ್ಐಆರ್ ದಾಖಲಾಗಿದೆ. ವೆಂಕಟೇಶ್ ಈ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾರೆ. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ವೆಂಕಟೇಶ್ ಫೋನ್ನಲ್ಲಿದ್ದಾರೆ. ಓಕೆ ವೆಂಕಟೇಶ್, ಈ ಯಾರು ಈ ವ್ಯಕ್ತಿ, ಯಾಕೆ ಈ ರೀತಿಯ ಕಿರುಕುಳಗಳನ್ನು ಕೊಡ್ತಾ ಇದ್ದ, ಈತ ಎಲ್ಲಿದ್ದಾನೆ, ಈಗ ಏನೇನಾಗ್ತಾ ಇದೆ ಈತನ ಸಂಬಂಧಿತವಾಗಿ? ಸದಾಶಿವನಗರ ಪೊಲೀಸ್ ಠಾಣೆಯಲ್ಲಿ ತನ್ನೊಬ್ಬ ಕ್ರೈಮ್ ಬ್ರಾಂಚ್ ಅಲ್ಲಿ ಕೆಲಸ ಮಾಡ್ತಾ ಇರುವಂತಹ ಪೊಲೀಸ್ ಸಿಬ್ಬಂದಿ ಅಂತ ಹೇಳ್ಕೊಂಡು ಈತ ಅಕ್ಕಪಕ್ಕದ ನಿವಾಸಿಗಳಿಗೆ ಸಾಕಷ್ಟು ತೊಂದರೆಯನ್ನು ಕೊಡ್ತಾ ಇದ್ದ. ಹೀಗೆ ಇರ್ಬೇಕಾದ್ರೆ ಆತನ ಏನು ಸದಾಶಿವನಗರ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿರುವಂತಹ ಒಂದು ಅಪಾರ್ಟ್ಮೆಂಟ್ ನಲ್ಲಿ ಕೂಡ ಈತ ಹೊರಗಡೆ ಹೋಗಿದ್ದಾನೆ. 26ನೇ ತಾರೀಕು ಹೋದಂತವನೇ ಏಕಾಏಕಿ ವಿದ್ಯಾರ್ಥಿನಿಯರು, ಅಂದ್ರೆ ಕೇರಳ ಮೂಲದ ವಿದ್ಯಾರ್ಥಿನಿಯರು BSc ವ್ಯಾಸಂಗವನ್ನ ಮಾಡ್ತಿರ್ತಾರೆ ಅಂತ ಆ ವಿದ್ಯಾರ್ಥಿನಿಯರಿದ್ದಂತಹ ರೂಮ್ ಬಳಿ ಹೋಗಿ ಆತ ಡೋರ್ ಅನ್ನ ತಟ್ಟಿದ್ದಾನೆ. ಒಳಗಡೆ ಹೋದವನ್ನೇ ಲಾಕ್ ಮಾಡ್ಕೊಂಡು, ಸರ್ ನೀವು ಈ ಮನೆಯಲ್ಲಿ ಅಕ್ರಮವಾಗಿ ಏನೋ ಕೆಲಸ ಮಾಡ್ತಾ ಇದ್ದೀರಾ ಅಂತ ಹೇಳಿ ಎದುರಿಸ್ತಾನೆ. ಅದಾದ ಬಳಿಕ ಅವ್ರ ಮೊಬೈಲ್ಗಳನ್ನೆಲ್ಲ ತೆಗೆದುಕೊಂಡು ಮಂಡಿ ಕಾಲಲ್ಲಿ ಕೂರಿಸಿ ಅವರಿಗೆ ಟಾರ್ಚರ್ ಅನ್ನ ಕೊಡ್ತಾನೆ. ಮತ್ತೆ ಯುವತಿಯ ಕೈ ಮೇಲೆ ಒಂದು ಟ್ಯಾಟು ಕೂಡ ಹಾಕ್ಸ್ಕೊಂಡಿರ್ತಾರೆ. ಆ ಟ್ಯಾಟು ಅನ್ನ ಕಂಡು ಕೂಡ ಆತ ಅಶ್ಲೀಲವಾಗಿ ಮಾತಾಡ್ತಾನೆ. ಅದಾದ ಬಳಿಕ ಅವರಿಗೆ ಸಾಕಷ್ಟು ಕೆಟ್ಟದಾಗಿ ಮಾತಾಡುವಂತ ಕೆಲಸವನ್ನ ಮಾಡಿ, ಜೊತೆಗೆ ಅಲ್ಲಿದ್ದಂತೆ ಅವರ ಬಳಿ ಕೂಡ ಹಣಕ್ಕೆ ಡಿಮ್ಯಾಂಡ್ ಅನ್ನ ಇಡ್ತಾನೆ. ಅಲ್ಲದೆ ಆತ ಕಾಸನ್ನು ಕೂಡ ಪಡೆದುಕೊಳ್ತಾನೆ. ಆಗ ಅವ್ರ ಜೊತೆಯಲ್ಲಿದ್ದಂತ ಒಬ್ಬ ಸ್ಟೂಡೆಂಟ್ ಕೂಡ ಪೊಲೀಸರಿಗೆ ಕರೆ ಮಾಡಿ ವಿಚಾರವನ್ನು ತಿಳಿಸ್ತಾರೆ, ಈ ರೀತಿಯಾಗಿ ತೊಂದರೆ ಆಗ್ತಾ ಇದೆ ಅಂತ ಹೇಳಿ. ಆಗ ಹೊಯ್ಸಳ ವಾಹನ ಬಂದಂತ ಸಂದರ್ಭದಲ್ಲಿ ಈ ಸುರೇಶನನ್ನ ನೋಡಿ ವಿಚಾರಣೆ ಮಾಡಿದಂತ ಸಂದರ್ಭದಲ್ಲಿ ಈತ ಒಬ್ಬ ಕಿರಾತಕ, ಹೀಗೆ ಬ್ಲಾಕ್ ಮೇಲ್ ಮಾಡಿ ಎದುರಿಸಿ ಹಣವನ್ನು ಕಿತ್ಕೊಳ್ಳುವಂತ ಪ್ರವೃತ್ತಿಯನ್ನ ಬೆಳೆಸ್ಕೊಂಡಿದ್ದ ಅಂತ ಹೇಳಿ ಗೊತ್ತಾಗುತ್ತೆ. ಸದ್ಯಕ್ಕೆ ಆತನನ್ನ ವಶಕ್ಕೆ ಪಡೆದು ವಿಚಾರಣೆ ಮಾಡುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಅಂದ್ರೆ ಬೇರೆ ರಾಜ್ಯಗಳಿಂದ ಬಂದು ವಿದ್ಯಾಭ್ಯಾಸವನ್ನ ಮಾಡ್ತಾ ಇರ್ತಾರವರು, ಮತ್ತೆ ಆ ಪಾರ್ಕ್ಗಳಲ್ಲಿ ಏನು ಓಡಾಡುವಂತಹ ಯುವತಿಯರು ಇರ್ತಾರೆ, ಮತ್ತೆ ಯುವತಿಯರ ಜೊತೆ ಓಡಾಡ್ತಾ ಇರ್ತಾರೆ. ಅಂತ ಸಂದರ್ಭದಲ್ಲಿ ಅವ್ರನ್ನ ಎದುರಿಸಿ ಹಣವನ್ನ ಕಿತ್ಕೊಳ್ಳುವಂತ ಕೆಲಸವನ್ನ ಈತ ಮಾಡ್ತಾ ಇದ್ದ ಅಂತ ಹೇಳಿ ಗೊತ್ತಾಗ್ತಾ ಇದೆ. ಸದ್ಯಕ್ಕೆ ಇವನ ವಿರುದ್ಧ ಈಗ ಸದ್ಯಕ್ಕೆ ಪ್ರಕರಣ ದಾಖಲಾಗಿದೆ. ಇವನಿಂದ ಏನಾದ್ರು ಕಿರುಕುಳಕ್ಕೆ ಒಳಗಾಗಿದ್ದವ್ರು ಯಾರಾದ್ರೂ ಇದ್ರು ಕೂಡ ಠಾಣೆಗೆ ಬಂದು ದೂರನ್ನು ಕೊಡಬಹುದು ಅಂತ ಕೂಡ ಹೇಳಿದ್ದಾರೆ. ಆದ್ರೆ ಇವನ ಇದಕ್ಕೆ ಫಸ್ಟ್ ಮಾಡಿರುವಂತದ್ದ ಅಥವಾ ಹಿಂದೆ ಏನಾದ್ರು ಇದೇ ರೀತಿಯಾದಂತಹ ಕೃತ್ಯಗಳನ್ನು ಮಾಡಿದ್ದಾನೆ ಅನ್ನೋದು ಕೂಡ ಈಗ ತನಿಖೆ ಒಳಗೆ ತಿಳಿದು ಬರಬೇಕಾಗಿದೆ. ಥ್ಯಾಂಕ್ ಯು ವೆಂಕಟೇಶ್ ಮಾಹಿತಿಗೆ.